ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಈ ಹಿಂದೆ ನಾನು ಈ ಲೈಫ್ ಪ್ರೊಸೆಸ್ ಅಂತ ಏನಿದೆ, ಜೀವಕ್ರಿಯೆಗಳು ಅಂತ ಏನಿದೆ, ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂಥ MCQ ಕ್ವಶನ್ಸ್ಗಳನ್ನು ಚರ್ಚೆ ಮಾಡ್ತಾ ಬರ್ತಿದ್ದೀನಿ ಸ್ನೇಹಿತರೆ. ಈಗ ಆಲ್ರೆಡಿ ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂಥ MCQ ಕ್ವಶನ್ಗಳನ್ನು ಚರ್ಚೆ ಮಾಡಿದ ನಂತರ ಈಗ 1 ಮಾರ್ಕ್ 2 ಮಾರ್ಕ್ ಪ್ರಶ್ನೆಗಳನ್ನು ಮತ್ತು 3 ಮಾರ್ಕ್ 4 ಮಾರ್ಕ್ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ನೋಡಿ, ಇದು 1 ಮಾರ್ಕ್ ಕ್ವಶನ್. ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗತ್ತೆ ಅಂತ. ಈ ಮಸಲ್ ಸೆಲ್ಸ್ ಇದೆಯಲ್ವಾ, ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಲ್ಯಾಕ್ಟಿಕ್ ಆ್ಯಸಿಡ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಆ ಮಸಲ್ಸ್ಗಳಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆದರೆ ಆ ಫೀಲ್ ನಮಗೆ ಏನಾಗತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಈ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ನ ಬರಿಬೋದು. ಬಟ್ ಇದು 1 ಮಾರ್ಕ್ ಪ್ರಶ್ನೆ. ನಾನು ನಿಮಗೆ ಇದರದ್ದು ಕಂಪ್ಲೀಟ್ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳು ಮುಂದಕ್ಕೆ ಬರುತ್ತೆ. ಅವನ್ನು ನಾನು ನಿಮಗೆ ಹಿಂಗೆ ಹೇಳಿ ಅಂತ ಅಂದರೆ ಐಡಿಯಾಗಳನ್ನು ಹೇಳ್ತಾ ಪಾಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟ್ ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗತ್ತೆ, ಅದರಿಂದ ನಮಗೆ ಹೆಂಗೆ ಗೊತ್ತಾಗತ್ತೆ ಅಂತ. ಫಸ್ಟ್ ಈ ಲೈಫ್ ಪ್ರೊಸೆಸ್ ಪಾಠ ಸ್ಟಾರ್ಟ್ ಆಗೋದೇ ಒಂದು ರೀತಿಯಲ್ಲಿ. ಲೈಫ್ ಪ್ರೊಸೆಸ್ ಅಂದರೆ ಏನು, ಮುಂದೆ ಬರುತ್ತೆ ನಿಮಗೆ ಜೀವಕ್ರಿಯೆ ಅಂದರೆ ಏನು, ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಬಟ್ ಜೀವಕ್ರಿಯೆ ಅಂದರೆ ಒಂದು ಜೀವಕೋಶದಲ್ಲಿ ನಡೀತಕ್ಕಂತಹ ಕ್ರಿಯೆ. ಅದು ಒಂದು ಜೀವಕೋಶ ಕೆಲಸ ಮಾಡಬೇಕಾದ್ರೆ ಅದೇನೋ ಸ್ವಲ್ಪ ಸಮಸ್ಯೆ ಪಡ್ಕೊಳ್ಳುತ್ತೆ, ಡ್ಯಾಮೇಜ್ ಆಗುತ್ತೆ. ಒಂದು ಜೀವಕೋಶ ತನ್ನನ್ನೇ ತಾನು ದುರಸ್ತಿ ಮಾಡಿಕೊಳ್ಳಿಕ್ಕೆ, ತನ್ನನ್ನೇ ತಾನು ನಿರ್ವಹಣೆ ಮಾಡ್ಕೊಳ್ತಕ್ಕಂಥ ಕ್ರಿಯೆ ಏನಿದೆ ಅದಕ್ಕೆ ನಾವೇನಂತ ಕರಿತೀವಿ, ಜೀವಕ್ರಿಯೆಗಳು ಅಂತ ಕರಿತೀವಿ, ಲೈಫ್ ಪ್ರೊಸೆಸ್. ಹಾಗಾದರೆ ಒಂದು ಜೀವಕೋಶ ತನ್ನನ್ನೇ ತಾನು ದುರಸ್ತಿ ಮಾಡ್ಕೊಳ್ಬೇಕು, ತನ್ನನ್ನೇ ತಾನು ನಿರ್ವಹಣೆ ಮಾಡ್ಕೊಳ್ಬೇಕಪ್ಪ ಅಂದರೆ ಅದಕ್ಕೆ ಎನರ್ಜಿ ಬೇಕಲ್ವಾ. ಆ ಜೀವಕೋಶಕ್ಕೆ ಎನರ್ಜಿ ಕೊಡಬೇಕಪ್ಪ ಅಂದರೆ ಜೀವಿಗಳಲ್ಲಿ ಅನೇಕ ಪ್ರಕ್ರಿಯೆಗಳು ನಡೆಯುತ್ತೆ. ಅದನ್ನೇ ನಾವು ಜೀವ ಕ್ರಿಯೆಗಳು ಆರ್ ಲೈಫ್ ಪ್ರೊಸೆಸ್ಸಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ. ಯಾವ್ಯಾವ ಪ್ರಕ್ರಿಯೆಗಳು ನಡೆಯುತ್ತೆ? ಒಂದು ಜೀವಕೋಶಕ್ಕೆ ಶಕ್ತಿ ಬೇಕಪ್ಪ ಅಂದರೆ ಫಸ್ಟ್ ಅದಕ್ಕೆ ಆಹಾರ ಬೇಕು. ಸಸ್ಯಗಳು ಆಹಾರ ತಯಾರಿಸುತ್ತೆ, ಪ್ರಾಣಿಗಳು ಆಹಾರನ ಬಳಸ್ಕೊಳ್ಳುತ್ತೆ, ಇದರಿಂದ ಗ್ಲೂಕೋಸ್ ಸಿಗುತ್ತೆ. ಹಾಗಾದರೆ ಗ್ಲೂಕೋಸ್ ಸಿಕ್ಕ ತಕ್ಷಣವೇ ಶಕ್ತಿ ಬರುತ್ತಾ? ಇಲ್ಲ, ಗ್ಲೂಕೋಸ್ ಉತ್ಕರ್ಷಣೆ ಆಗಲಿಕ್ಕೆ ಆಮ್ಲಜನಕ ಬೇಕು. ಹಾಗಾದರೆ ಗ್ಲೂಕೋಸ್ ಯಾವ ಪ್ರಕ್ರಿಯೆಯಿಂದ ಬರುತ್ತೆ? ಸಿಂಪಲ್, ಜೀರ್ಣಕ್ರಿಯೆಯಿಂದ ಬರುತ್ತೆ. ಆಕ್ಸಿಜನ್ ಯಾವ ಕ್ರಿಯೆಯಿಂದ ಬರುತ್ತೆ? ತಿಳಿದ ಉಸಿರಾಟ ಕ್ರಿಯೆಯಿಂದ ಬರುತ್ತೆ. ಹಾಗಾದರೆ ಜೀವಕ್ರಿಯೆ, ಉಸಿರಾಟ ಕ್ರಿಯೆ ಇವೆರಡು ಲೈಫ್ ಪ್ರೊಸೆಸ್. ಹಾಗಾದರೆ ಈ ರಕ್ತಕ್ಕೆ ಜೀರ್ಣಕ್ರಿಯೆಯಿಂದ ಏನೋ ಗ್ಲೂಕೋಸ್ ಬರುತ್ತೆ, ಉಸಿರಾಟ ಕ್ರಿಯೆಯಿಂದ ಏನೋ ಆಮ್ಲಜನಕ ಬರುತ್ತೆ. ಬಂದ ತಕ್ಷಣವೇ ಎಲ್ಲ ಜೀವಕೋಶಗಳಿಗೆ ಹೋಗಬೇಕಲ್ವಾ. ಅದನ್ನು ತಗೊಂಡು ಹೋಗೋ ಕೆಲಸ ಯಾವ್ದು ಮಾಡುತ್ತೆ? ಸರ್ಕ್ಯುಲೇಟರಿ ಆರ್ಗಾನ್ಸ್, ಈ ಸಾಗಾಣಿಕಾ ವ್ಯೂಹ ಮಾಡುತ್ತೆ. ಸಾಗಾಣಿಕಾ ವ್ಯೂಹದಲ್ಲಿ ಯಾವ ಬರುತ್ತೆ? ರಕ್ತ ಮಾಡುತ್ತೆ, ರಕ್ತನಾಳಗಳು ಬರುತ್ತೆ, ಅಂಡ್ ಹೃದಯ ಬರುತ್ತೆ. ಇವು ಮೂರು ನಮ್ಮ ಇಡೀ ಬಾಡಿಯ ಎಲ್ಲ ಸೆಲ್ಸ್ಗಳಿಗೆ ಏನು ಮಾಡುತ್ತೆ? ಈ ಗ್ಲೂಕೋಸ್ ಮತ್ತು ಆಕ್ಸಿಜನನ್ನು ಏನು ಮಾಡುತ್ತೆ? ಸಾಗಾಣಿಕೆ ಮಾಡುತ್ತೆ. ಸಾಗಾಣಿಕೆ ಮಾಡಿದ ನಂತರ ಜೀವಕೋಶದ ಒಳಗಡೆ ಜೀರ್ಣಕ್ರಿಯೆಯಿಂದ ಬಂದಂಥ ಗ್ಲೂಕೋಸು ಹೋಯಿತು, ಉಸಿರಾಟ ಕ್ರಿಯೆಯಿಂದ ಬಂದಂಥ ಆಮ್ಲಜನಕನೂ ಹೋಯಿತು. ಅವನ್ನೆಲ್ಲ ಈ ರಕ್ತ ಜೀವಕೋಶದ ಒಳಗಡೆ ಹೋಗಿ ತಗೊಂಡು ಹೋದ್ಮೇಲೆ ಅಲ್ಲೊಂದು ಕ್ರಿಯೆ ನಡೆಯುತ್ತಲ್ವ. ಕ್ರಿಯೆ ನಡೆದಾಗ ಅಲ್ಲಿ ಆ ಕ್ರಿಯೆಯಿಂದ ಶಕ್ತಿಯನ್ನು ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಜೀವಕೋಶ. ಮತ್ತು ಆ ಕ್ರಿಯೆ ನಡಿಬೇಕಾದ್ರೆ ಕೆಲವೊಂದು ಅನುಪಯುಕ್ತ ವಸ್ತುಗಳು ಹೊರಗಡೆ ಬರುತ್ತೆ. ಆ ಅನುಪಯುಕ್ತ ವಸ್ತುಗಳನ್ನು ಹೊರಗಡೆ ತಗೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ವಿಸರ್ಜನೆ, ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಹಾಗಾದರೆ ಲೈಫ್ ಪ್ರೊಸೆಸ್ಸಲ್ಲಿ ಎಷ್ಟು ಹಂತಗಳನ್ನು ಸ್ಟಡಿ ಮಾಡ್ತೀವಿ ನಾವು? ಫಸ್ಟ್ ಡೈಜೆಷನ್, ಸೆಕೆಂಡ್ ಒನ್ ಈಸ್ ರೆಸ್ಪಿರೇಷನ್, ಥರ್ಡ್ ಒನ್ ಈಸ್ ಸರ್ಕ್ಯುಲೇಷನ್, ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಎಕ್ಸ್ಕ್ರೀಷನ್. ಹಾಗಂದರೆ ಸಿಂಪಲ್, ಒಂದು ಜೀವಿ ಆಹಾರ ಹೇಗೆ ತಯಾರಿಸ್ಕೊಳ್ಳುತ್ತೆ ಮತ್ತು ಆಹಾರನ ಹೇಗೆ ಜೀರ್ಣ ಮಾಡುತ್ತೆ, ಒಂದು ಜೀವಿ ಆಮ್ಲಜನಕವನ್ನು ಹೇಗೆ ಬಳಸ್ಕೊಳ್ಳುತ್ತೆ, ಒಂದು ಜೀವಿ ಅಲ್ಲಿರೋ ವಸ್ತುಗಳನ್ನು ಹೇಗೆ ಸಾಗಾಣಿಕೆ ಮಾಡ್ಕೊಳ್ಳುತ್ತೆ, ನೆಕ್ಸ್ಟ್ ತನಗೆ ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನು ಹೇಗೆ ಹೊರಗಡೆ ತೆಗೆಯುತ್ತೆ ಅಂತಕ್ಕಂಥದ್ದನ್ನು ಕಂಪ್ಲೀಟ್ ಈ ಲೈಫ್ ಪ್ರೊಸೆಸ್ ಅಂತಕ್ಕಂಥ ಟಾಪಿಕಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಅದರಲ್ಲಿ ಈ ಸ್ನಾಯುಕೋಶಗಳು ಲ್ಯಾಕ್ಟಿಕ್ ಆಮ್ಲವನ್ನು ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತೆ ಮತ್ತು ಆವಾಗ ನಮಗೆ ಯಾವ ರೀತಿ ಫೀಲ್ ಆಗತ್ತೆ ಅಂತ, ಇದು ಕೂಡ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ರಶ್ನೆ. ಹಾಗಾದರೆ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡೋ ಮುಂಚೆ ಕಂಪ್ಲೀಟ್ ಆ ಪ್ರೊಸೆಸರ್ ನೋಡಿಕೊಂಡ್ರೆ ಅನೇಕ ಪ್ರಶ್ನೆಗಳು ನಮಗೆ ಮುಂದೆ ಈಸಿ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಹೇಳಿದ್ದೀನಿ ನಾನು, ಆಹಾರ ಜೀರ್ಣಕ್ರಿಯೆ ಅಂದರೆ ಬಾಯಿಯಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣ ಆಗುತ್ತೆ, ನೆಕ್ಸ್ಟ್ ಜಠರದಲ್ಲಿ ಪ್ರೋಟೀನ್ ಜೀರ್ಣ ಆಗುತ್ತೆ, ನೆಕ್ಸ್ಟ್ ಲಿವರ್ನ ಹೆಲ್ಪಿಂದ ಲಿಪಿಡ್ ಕೊಬ್ಬು ಜೀರ್ಣ ಆಗುತ್ತೆ. ಅವು ಮೂರು ಸರಿಯಾದ ಪ್ರಮಾಣದಲ್ಲಿ ಜೀರ್ಣ ಆಗಿಲ್ಲ ಅಂದರೆ ಪ್ಯಾನ್ಕ್ರಿಯಾಸ್ ಆ ಮೂರು ಕಿಣ್ವಗಳನ್ನು ಸ್ರವಿಸಿ ಮತ್ತೊಂದು ಸತಿ ಅದನ್ನು ಜೀರ್ಣ ಮಾಡುತ್ತೆ. ಅದಾದ ನಂತರ ಸಣ್ಣ ಕರಳಲ್ಲಿ ಬಂದು ಆಹಾರ ಸಂಪೂರ್ಣವಾಗಿ ಏನಾಗುತ್ತೆ? ಜೀರ್ಣ ಆಗುತ್ತೆ. ಜೀರ್ಣ ಆಗಿರ್ತಕ್ಕಂಥ ಆಹಾರ ಸರಳ ಶರ್ಕರ, ಸಿಂಪಲ್ ಶುಗರ್ ಅಂದರೆ ಗ್ಲೂಕೋಸ್ ಫಾರ್ಮಿಗೆ ಬರುತ್ತೆ.
ಆ ಗ್ಲೂಕೋಸ್ ಫಾರ್ಮಿಗೆ ಬಂದಂತಹ ಆ ಆಹಾರವನ್ನು ಸಣ್ಣ ಕರಳಲ್ಲಿರ್ತಕ್ಕಂತಹ ವಿಲ್ಲೆಗಳು ಹೀರ್ಕೊಂಡು ರಕ್ತಕ್ಕೆ ಕೊಡುತ್ತೆ. ಕ್ಲಿಯರ್. ಅದೇ ರೀತಿ ಉಸಿರಾಟದ ಮೂಲಕ ಬಂದಂತಹ ಗಾಳಿ ಶ್ವಾಸಕೋಶಕ್ಕೆ ಬರುತ್ತೆ. ಶ್ವಾಸಕೋಶದಲ್ಲಿ ಬಂದಂತಹ ಗಾಳಿಯಲ್ಲಿರೋ ಆಮ್ಲಜನಕ ಮತ್ತು ರಕ್ತದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಸನ್ ವಿಸರಣ ಕ್ರಿಯೆಯಿಂದ ಅನಿಲ ವಿನಿಮಯ ಆಗುತ್ತೆ. ನೆಕ್ಸ್ಟ್ ಅನಿಲ ವಿನಿಮಯ ಆದಾಗ ಮತ್ತೆ ರಕ್ತಕ್ಕೆ ಆಮ್ಲಜನಕ ಬರುತ್ತೆ. ನೋಡಿ, ಈಗ ರಕ್ತಕ್ಕೆ ಆಮ್ಲಜನಕ ಏನೋ ಬಂತಲ್ವಾ? ಎಸ್. ಉಸಿರಾಟ ಕ್ರಿಯೆಯಿಂದ ರಕ್ತಕ್ಕೆ ಏನು ಬರುತ್ತೆ? ಆಕ್ಸಿಜನ್ ಬರುತ್ತೆ. ಜೀರ್ಣಕ್ರಿಯೆಯಿಂದ ರಕ್ತಕ್ಕೆ ವಿಲ್ಲೆಗಳ ಈ ಗಾಳಿಯ ಗೂಡುಗಳು ಆಲ್ವಿಯೋಲೆಗಳ ಮೂಲಕ ರಕ್ತಕ್ಕೆ ಆಮ್ಲಜನಕ ಬರುತ್ತೆ. ನೆಕ್ಸ್ಟ್ ಜೀರ್ಣಕ್ರಿಯೆಯಲ್ಲಿರ್ತಕ್ಕಂಥ ವಿಲ್ಲೆಗಳ ಮೂಲಕ ರಕ್ತಕ್ಕೆ ಏನು ಬರುತ್ತೆ? ಗ್ಲೂಕೋಸ್ ಬರುತ್ತೆ. ರಕ್ತಕ್ಕೆ ಏನು ಬರುತ್ತೆ? ಗ್ಲೂಕೋಸ್ ಬರುತ್ತೆ. ಎರಡು ಎಲ್ಲಿಗೆ ಬರುತ್ತೆ? ಬ್ಲಡ್ಡಿಗೆ ಬರುತ್ತೆ, ರಕ್ತಕ್ಕೆ ಬರುತ್ತೆ. ಹಾಗೆ ರಕ್ತದಲ್ಲಿರ್ತಕ್ಕಂಥ ಕಣ ಯಾವುದು? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇಡೀ ರಕ್ತನೇ ಆಮ್ಲಜನಕ ಮತ್ತು ಗ್ಲೂಕೋಸನ್ನು ತಗೊಂಡು ಹೋಗುತ್ತಾ? ಇಲ್ಲ. ರಕ್ತದಲ್ಲಿ 4 ಘಟಕಗಳಿದೆ. ಪ್ಲಾಸ್ಮಾ ಇದೆ, ಕೆಂಪು ರಕ್ತ ಕಣ RBC ಇದೆ, ಬಿಳಿ ರಕ್ತ ಕಣ WBC ಇದೆ, ಆ್ಯಂಡ್ ಕಿರುತಟ್ಟೆಗಳು, ಕಿರುಪಟ್ಟಿಗೆಗಳು, ಪ್ಲೇಟ್ಲೆಟ್ಸ್ ಇದೆ. ಬಟ್ ಆಮ್ಲಜನಕ ಮತ್ತು ಗ್ಲೂಕೋಸನ್ನು ಸಾಗಾಣಿಕೆ ಮಾಡ್ತಕ್ಕಂಥ ರಕ್ತದ ಘಟಕ ಯಾವುದಪ್ಪ ಅಂದರೆ ದಟ್ ಇಸ್ RBC, ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಕಾರ್ಪಲ್ಸೆಲ್ಸ್ ಅಂತ ಕರಿತೀವಿ. ಸಿಂಪಲ್. ಹಾಗಾದರೆ ಉಸಿರಾಟ ಕ್ರಿಯೆಯಿಂದ ಆಕ್ಸಿಜನ್ ಬರುತ್ತೆ, ಜೀರ್ಣಕ್ರಿಯೆಯಿಂದ ಗ್ಲೂಕೋಸ್ ಬರುತ್ತೆ. ಇದನ್ನು ನಮ್ಮ ರಕ್ತದ ಘಟಕವಾಗಿರ್ತಕ್ಕಂಥ ಕೆಂಪು ರಕ್ತ ಕಣ ಎಲ್ಲಿಗೆ ತಗೊಂಡು ಬರುತ್ತೆ ಅಂದರೆ ಸಿಂಪಲ್, ನಮ್ಮ ದೇಹದಲ್ಲಿರೋ ಎಲ್ಲ ಜೀವಕೋಶಗಳಿಗೂ ತಗೊಂಡು ಬರುತ್ತೆ. ಎಲ್ಲ ಜೀವಕೋಶಗಳು ತಗೊಂಡು ಬರುತ್ತೆ. ನಾನು ಒಂದು ಜೀವಕೋಶನ ಬರ್ಕೊಂಡಿದ್ದೀನಿ. ಕ್ಲಿಯರ್. ಹಾಗಾದ್ರೆ ಒಂದು ಜೀವಕೋಶ ಅಂದರೆ ಏನಿರುತ್ತೆ? ಫಸ್ಟ್ ಸೆಲ್ ಮೆಂಬ್ರೇನ್ ಇರುತ್ತೆ, ಕೋಶ ಪೊರೆ ಇರುತ್ತೆ. ಅದರ ಒಳಗಡೆ ಸಿಂಪಲ್ ಕೋಶ ದ್ರವ್ಯ ಇರುತ್ತೆ. ಅದರ ಒಳಗಡೆ ಏನಿರುತ್ತೆ ಅಂದರೆ ಕೋಶ ದ್ರವ್ಯ, ಸೈಟೋಪ್ಲಾಸಮ್. ಇದೊಂದು ಲಿಕ್ವಿಡ್ ಸಬ್ಸ್ಟೆನ್ಸ್ ಇರುತ್ತೆ. ನೆಕ್ಸ್ಟ್ ಅನೇಕ ಕಣದಂಗಗಳು ಮತ್ತೆ ಇರುತ್ತೆ ಇದರಲ್ಲಿ. ಓಕೆ. ನೆಕ್ಸ್ಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಂದು ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಇರುತ್ತೆ ಮತ್ತು ಅದರೊಳಗಡೆ ಬೇಡ, ಅದು ನಾನು ಸೆಲ್ ಥಿಯರಿಯಲ್ಲಿ ಹೇಳ್ತೀನಿ ನಾನು. ನೆಕ್ಸ್ಟ್ ಒಳಗಡೆ ಮೆಂಬ್ರೇನಿಯಸ್ ಆರ್ಗನಲ್ಸ್, ಪೊರೆ ಸಹಿತ ಕಣದಂಗಗಳು, ಪೊರೆ ರಹಿತ ಕಣದಂಗಗಳು, ಅನೇಕ ಕಣದಂಗಗಳಿದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಸೆಂಟ್ರಿಯೋಲ್ಸ್ ಇದೆ, ಲೈಸೋಸೋಮ್ ಇದೆ, ಗಾಲ್ಗಿ ಸಂಕೀರ್ಣ ಇದೆ, ವ್ಯಾಕ್ಯೂಲ್ಸ್ ಇದೆ, ಇವೆಲ್ಲ ಇದೆ. ಬಟ್ ನಾವು ಇಲ್ಲಿ ಇನ್ನೊಂದು ಕಣದಂಗ ತಗೊಳ್ತೀವಿ. ಆ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೈಟೋಕಾಂಡ್ರಿಯಾ. ಏನು ತಗೊಳ್ತೀವಿ ಅಂದರೆ ಸಿಂಪಲ್ ಮೈಟೋಕಾಂಡ್ರಿಯಾ ತಗೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ ಪಾರ್ಟ್ ಗೊತ್ತಾಗಿದೆ ನಿಮಗೆ. ಒಂದು ಕೋಶ ಪೊರೆ ಇದೆ, ಇನ್ನೊಂದು ಕೋಶ ದ್ರವ್ಯ ಇದೆ, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೈಟೋಕಾಂಡ್ರಿಯಾ ಇದೆ. ನೋಡಿ, ಉಸಿರಾಟ ಕ್ರಿಯೆಯಿಂದ ಬಂದಂತಹ ಆಮ್ಲಜನಕ, ಜೀರ್ಣಕ್ರಿಯೆಯಿಂದ ಬಂದಂತಹ ಗ್ಲೂಕೋಸ್, ವಿಲ್ಲೆಗಳ ಮೂಲಕ ರಕ್ತಕ್ಕೆ ಗ್ಲೂಕೋಸ್ ಎಂಟ್ರಿ ಆಗುತ್ತೆ. ಆಲ್ವಿಯೋಲೈ ಗಾಳಿಗೂಡುಗಳ ಮೂಲಕ ರಕ್ತಕ್ಕೆ ಆಮ್ಲಜನಕ ಎಂಟ್ರಿ ಆಗುತ್ತೆ. ಆ ರಕ್ತದ ಕಣ ಆಗಿರ್ತಕ್ಕಂತಹ ಕೆಂಪು ರಕ್ತ ಕಣ ಪ್ರತಿಯೊಂದು ಜೀವಕೋಶಗಳಿಗೂ ಇವೆರಡನ್ನು ತಗೊಂಡು ಬರುತ್ತೆ. ಕೋಶ ಪೊರೆಯ ಮೂಲಕ ವಿಸರಣೆ ಕ್ರಿಯೆ ಮೀನ್ಸ್ ಡಿಫ್ಯೂಸನ್ನಿಂದ ಒಳಗಡೆ ಎಂಟ್ರಿ ಆಗುತ್ತೆ. ಹಾಗಾದರೆ ಒಳಗಡೆ ಏನು ಎಂಟ್ರಿ ಆಯಿತು? ಸಿಂಪಲ್, ನಿಮಗೆ ಗೊತ್ತಿರೋ ಹಾಗೆ ಆಮ್ಲಜನಕ ಎಂಟ್ರಿ ಆಯಿತು. ನೆಕ್ಸ್ಟ್ ಗ್ಲೂಕೋಸ್ ಎಂಟ್ರಿ ಆಗಬೇಕಲ್ವಾ? ಎಸ್, ಗ್ಲೂಕೋಸ್ ಎಂಟ್ರಿ ಆಗುತ್ತೆ. ಆದರೆ ಗ್ಲೂಕೋಸ್ ಈ ಕೋಶ ದ್ರವ್ಯ ಇದೆಯಲ್ವಾ, ಸೈಟೋಪ್ಲಾಸಮ್ ಇದೆಯಲ್ವಾ, ಈ ಕೋಶ ದ್ರವ್ಯ, ಈ ಕೋಶ ದ್ರವ್ಯದ ಒಳಗಡೆ ಹೋದ ತಕ್ಷಣ ಈ ಗ್ಲೂಕೋಸ್ ಏನಾಗ್ಬಿಡತ್ತೆ ಅಂದರೆ ಸಿಂಪಲಾಗಿ ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆ ಆಗಿಬಿಡುತ್ತೆ. ನೋಡಿ, ಇದೇ ಇಂಪಾರ್ಟೆಂಟ್ ಕ್ವಶನ್. ಏನಾಗ್ಬಿಡುತ್ತೆ ಅಂದರೆ ಪೈರುವೇಟ್ ಆಗಿ ವಿಭಜನೆ ಆಗುತ್ತೆ. ಪೈರುವೇಟ್ನ ಫಾರ್ಮುಲಾ C3H4 and O3. ಕ್ಲಿಯರ್. ಇದು ಪೈರುವೇಟ್ ಆಗಿ ವಿಭಜನೆ ಆಗುತ್ತೆ. ಇದೇ ಒಂದು ಪ್ರಶ್ನೆ ಅರೈಸ್ ಆಗುತ್ತೆ. ಜೀವಕೋಶದ ಯಾವ ಭಾಗದಲ್ಲಿ ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆ ಆಗುತ್ತೆ? ಸೈಟೋಪ್ಲಾಸಮ್ ಆರ್ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜನೆ ಆಗುತ್ತೆ. ಆದರೆ ಗ್ಲೂಕೋಸ್ ಅಂದರೆ ಏನಿರುತ್ತೆ? C6H12O6. ಇದು ಕ್ವಶನ್ ಅರೈಸ್ ಆಗುತ್ತೆ. ಕಾರ್ಬನ್ 6 ಪರಮಾಣುಗಳನ್ನು ಹೊಂದಿರತಕ್ಕಂಥ ಗ್ಲೂಕೋಸ್ ನಮ್ಮ ಕೋಶ ಪೊರೆಯ ಮೂಲಕ ಕೋಶ ದ್ರವ್ಯಕ್ಕೆ ಎಂಟ್ರಿ ಆದಾಗ ಕಾರ್ಬನ್ 3 ಪರಮಾಣುಗಳನ್ನು ಹೊಂದಿರತಕ್ಕಂತಹ ಪೈರುವೇಟ್ ಆಗಿ ವಿಭಜನೆ ಆಗತ್ತೆ. ಓಕೆ, ಇದು ನಿಮಗೆ ಕ್ಲಿಯಾರಿಟಿ ಇರಲಿ. ಹಾಗಾದರೆ ಆಮ್ಲಜನಕ ಹಾಗೆ ಇದೆ, ಇಲ್ಲಿ ಏನಾಗ್ಬಿಟ್ಟಿದೆ? ಕೋಶ ದ್ರವ್ಯದ ಒಳಗಡೆ ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆ ಆಗತ್ತೆ. ಹಾಗಾದರೆ ಪೈರುವೇಟ್ ಮುಂದೆ ಏನಾಗುತ್ತೆ ಅನ್ನೋತಕ್ಕಂಥದ್ದನ್ನು ಅಶ್ವಿನಿ ಮೇಡಮ್ ಅವರು ಗ್ಲೈಕೋಲಿಸಿಸ್ ಅಂತಕ್ಕಂಥ ಟಾಪಿಕಲ್ಲಿ ಹೇಳಿದ್ದಾರೆ. ನಿಮಗೆ ಆ್ಯಪಲ್ಲಿ ಸಿಗತ್ತೆ, ಮತ್ತು ಅದನ್ನು ಯೂಟ್ಯೂಬ್ ಚಾನಲ್ಲು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು. ಕ್ಲಿಯರ್. ಹಾಗಾದರೆ ಪೈರುವೇಟ್ ಆಗಿ ವಿಭಜನೆ ಆಯಿತು. ಈ ಪೈರುವೇಟ್ ಮುಂದೆ ಏನಾಗುತ್ತೆ? ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪೈರುವೇಟ್ ಮುಂದೆ ಏನಾಗುತ್ತೆ ಅನ್ನೋದು ಯಾವುದನ್ನು ಅವಲಂಬಿಸಿರುತ್ತೆ? ಆಮ್ಲಜನಕವನ್ನು ಅವಲಂಬಿಸಿರುತ್ತೆ. ಹಾಗಾದರೆ ಸಿಂಪಲ್, ಕೆಲವೊಂದು ಜೀವಿಗಳಲ್ಲಿ ಅವಾಯುವಿಕ ಆನ್ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಆಮ್ಲಜನಕ ಇಲ್ಲದೆ ಪೈರುವೇಟ್ ಉತ್ಕರ್ಷಣೆ ಆಗುತ್ತೆ. ಕ್ಲಿಯರ್.
ಹರ ಸಿಂಪಲ್ ಆಮ್ಲಜನಕ ನೋಡಿ, ಇಲ್ಲಿ 3 ಪ್ರೊಸೆಸ್ ನೋಡ್ಬೇಕು ನಾವು. ಒಂದು ಆಕ್ಸಿಜನ್ ಇಲ್ಲದೆ, ಇನ್ನೊಂದು ಆಕ್ಸಿಜನ್ ಕೊರತೆ ಇದ್ದರೆ, ಆಕ್ಸಿಜನ್ ಕಡಿಮೆ ಇದ್ದರೆ, ಇನ್ನೊಂದು ಆಕ್ಸಿಜನ್ ಸಫಿಸಿಯೆಂಟ್ ಇದ್ದರೆ, ಆಕ್ಸಿಜನ್ ಕಂಪ್ಲೀಟ್ ಇದ್ದರೆ. ನಾವು ಈಗ ಫಸ್ಟ್ 3ರಲ್ಲಿ ಒಂದು ಪ್ರೊಸೆಸನ್ನು ಸ್ಟಡಿ ಮಾಡೋಣ. ಆಮ್ಲಜನಕ ಇಲ್ಲದಿದ್ದರೆ ಈ ಪೈರುವೇಟ್ ಮುಂದೆ ಏನಾಗತ್ತೆ ಅಂತ ನೋಡಿ. ಆಮ್ಲಜನಕ ಇಲ್ಲದೇ ಇದ್ದರೆ ಈ ಪೈರುವೇಟ್ ಮುಂದೆ ಏನಾಗತ್ತೆ ಅಂದರೆ ಸಿಂಪಲ್ ಎಥನಾಲ್ ಆಗತ್ತೆ. ಏನಾಗುತ್ತೆ ಅಂದರೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿ ರಿಲೀಸ್ ಆಗುತ್ತೆ. ಸರ್, ಆಮ್ಲಜನಕ ಇಲ್ಲದೇ ಉಸಿರಾಟ ಕ್ರಿಯೆ ನಡೆಯುತ್ತಾ? ಎಸ್, ಅದನ್ನು ನಾವು ಅವಾಯುವಿಕ ಆನ್ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇದು ಯಾವ ಜೀವಿಗಳಲ್ಲಿ ಕಂಡುಬರುತ್ತೆ ಅಂದರೆ ಈಸ್ಟಲ್ಲಿ ಕಂಡುಬರುತ್ತೆ. ಒಂದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಕ್ಲಿಯರ್. ಈಸ್ಟ್ ಅಂತಕ್ಕಂಥ ಜೀವಿಗಳಲ್ಲಿ ಏನು ಈ ಗ್ಲೂಕೋಸ್ ಜೀವಕೋಶದ ಒಳಗಡೆ ಬಂದಾಗ ಪೈರುವೇಟ್ ಆಗುತ್ತೆ. ಪೈರುವೇಟ್ಗೆ ಆಮ್ಲಜನಕ ಇಲ್ಲದೇ ಇದ್ದಾಗ ಪೈರುವೇಟನ್ನು ಈ ಈಸ್ಟ್ಗಳು ಏನು ಮಾಡುತ್ತೆ ಅಂದರೆ ತನ್ನ ಜೀವಕೋಶದಲ್ಲಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕನ್ವರ್ಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಎನರ್ಜಿ ಬಿಡುಗಡೆ ಆಗುತ್ತೆ. ಇದನ್ನು ನಾವು ಫರ್ಮೆಂಟೇಷನ್ ಅಂತಲೂ ಕೂಡ ಕರಿತೀವಿ. ಕ್ಲಿಯರ್. ಅದೇ ನಮ್ಮ ಬುಕ್ಕಲ್ಲೇನಿಲ್ಲ. ನಾನು ಮುಂದೆ ಫರ್ಮೆಂಟೇಷನ್ ಅಂತಕ್ಕಂಥ ಪ್ರೊಸೆಸ್ ಬಂದಾಗ ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡ್ತೀನಿ. ಈಗ 1ನೇ ಸ್ಟೆಪ್ ನಮಗೆ ಕ್ಲಿಯರ್ ಆಯಿತು. ಓಕೆ, ಈ 2ನೇ ಸ್ಟೆಪ್ಪಿಗೆ ಹೋಗೋಣ ನಾವು. 2ನೇ ಸ್ಟೆಪ್ಪಲ್ಲಿ ಏನಾಗುತ್ತೆ? ಕ್ಲಿಯರ್. ಈ 2ನೇ ಸ್ಟೆಪ್ಪಲ್ಲಿ ಆಮ್ಲಜನಕದ ಕೊರತೆ ಇದ್ದಾಗ, ಸಿಂಪಲ್, ಆಮ್ಲಜನಕದ ಕೊರತೆ ಇದ್ದಾಗ ಏನಾಗತ್ತೆ ಅಂತ ನೋಡಿ. ಆಮ್ಲಜನಕದ ಕೊರತೆ ಇದ್ದಾಗ ಈ ರೀತಿಯ ಉಸಿರಾಟ ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಸಿಂಪಲ್ ನಮ್ಮ ಇಲ್ಲೇ ಇದೆ ಅಲ್ವಾ, ಸ್ನಾಯು ಕೋಶಗಳು, ಮಸಲ್ಸ್ ಫೈಬರ್ಗಳಲ್ಲಿ ನಡೆಯುತ್ತೆ. ಸ್ನಾಯು ಕೋಶಗಳಲ್ಲಿ ನಡೆಯುತ್ತೆ. ಸ್ನಾಯು ಕೋಶಗಳಲ್ಲಿ. ಸರಿ, ಯಾವಾಗ ಆಮ್ಲಜನಕ ಕೊರತೆ ಆಗುತ್ತೆ ನೋಡಿ. ಸಿಂಪಲ್ ಫೀಲ್ ಮಾಡಬೇಕಲ್ಲ ಇದು. ಎಕ್ಸಾಂಪಲ್, ಈಗ ನಾವೊಂದು ಅರ್ಧ ಕಿಲೋಮೀಟ್ರ್ ಓಡ್ತೀವಿ, ಏನೂ ಸುಸ್ತಾಗಲ್ಲ, ಮೈಕೈ ನೋವು ಬರಲ್ಲ. ಮತ್ತೆ ಅರ್ಧ ಕಿಲೋಮೀಟ್ರ್ ಓಡ್ತೀವಿ, ಆವಾಗ ಆಟೋಮೆಟಿಕ್ಕಾಗಿ ಕಾಲು ನೋವು ಸ್ಟಾರ್ಟ್ ಆಗಿಬಿಡತ್ತೆ. ಯಾಕೆ ಕಾಲು ನೋವು ಸ್ಟಾರ್ಟ್ ಆಯಿತು? ಈ ಪ್ರಶ್ನೆ ಹಾಕ್ಕೊಂಡ್ರೆ ಇದಕ್ಕೆ ಉತ್ತರ ಸಿಕ್ಕಿಬಿಡತ್ತೆ. ಸ್ನಾಯು ಅಂದರೆ ಮಾಂಸ ಅಂತ ನೋಡಿ. ಫಸ್ಟ್ ಅರ್ಧ ಕಿಲೋಮೀಟ್ರ್ ಓಡಿದಾಗ ಶ್ವಾಸಕೋಶದಲ್ಲಿ ಆಮ್ಲಜನಕ ಇದ್ದಿದ್ದು ಅದನ್ನು ರಕ್ತ ತಗೊಂಡು ಹೋಗಿ ಕಂಪ್ಲೀಟ್ ಯಾವುದಕ್ಕೆ ಕೊಡುತ್ತೆ? ಸಿಂಪಲ್ ಈ ಜೀವಕೋಶಗಳಿಗೆ ಕೊಡುತ್ತೆ. ಜೀವಕೋಶಗಳಲ್ಲಿ ಆಮ್ಲಜನಕ ಇರುತ್ತೆ. ಆ ಆಮ್ಲಜನಕವನ್ನು ತಗೊಂಡು ಶಕ್ತಿ ಉತ್ಪತ್ತಿ ಹೆಂಗಾಗತ್ತೆ ಅಂತ 3ನೇ ಪ್ರೊಸೆಸ್ಸಲ್ಲಿ ಹೇಳ್ತೀನಿ. ಮತ್ತೆ ಅರ್ಧ ಕಿಲೋಮೀಟ್ರ್ ಓಡ್ತೀವಲ್ವಾ, ಆವಾಗ ಆಮ್ಲಜನಕದ ಕೊರತೆ ಆಗತ್ತೆ. ಯಾಕೆಂದರೆ ಶ್ವಾಸಕೋಶ ತನ್ನಿಂದ ಎಷ್ಟಾಗುತ್ತೋ ಅಷ್ಟು ಆಮ್ಲಜನಕವನ್ನು ಮಾತ್ರ ಸಾಗಾಣಿಕೆ ಮಾಡೋದು. ಅದು 2 HP ಇತ್ತು ಅಂದರೆ ನಾವು 3 HP ಕೆಲಸ ಮಾಡಿದಾಗ ಆಟೋಮೆಟಿಕ್ಕಾಗಿ ಆಕ್ಸಿಜನ್ದ ಕೊರತೆ ಆಗಿಬಿಡತ್ತೆ. ಅದಕ್ಕೆ ನಾವು ಆಕ್ಸಿಜನ್ ಕೊರತೆ ಆಗಬಾರ್ದು ಅಂತ ಈ ರನ್ನಿಂಗ್ ರೇಸೆಲ್ಲ ಪ್ರಾಕ್ಟೀಸ್ ಮಾಡೋರು ಏನು ಮಾಡ್ತಾರೆ ಅಂದರೆ, ರನ್ನಿಂಗ್ ರೇಸಲ್ಲಿ ಪ್ರೈಸ್ ತೊಗೊಳ್ಳೋರೆಲ್ಲ ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕೆ ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಮಸಲ್ಸ್ ಗಟ್ಟಿಯಾಗಲಿ ಅಂತ ಅಲ್ಲ, ನಮ್ಮ ಶ್ವಾಸಕೋಶ ಲಂಗ್ಸ್ದ ಕೆಪಾಸಿಟಿ ಜಾಸ್ತಿ ಆಗಲಿ, ಅದರ ವೈಡಲ್ ವ್ಯಾಲ್ಯೂಮ್ ಒಳಗಡೆ ಗಾಳಿಯನ್ನು ಹಿಡ್ಕೊಳ್ತಕ್ಕಂತಹ ಗಾತ್ರ ಜಾಸ್ತಿ ಆಗಲಿ ಅಂತ ಶ್ವಾಸಕೋಶವನ್ನು ಹಿಗ್ಗಿಸ್ತೀವಿ ನಾವು. ಶ್ವಾಸಕೋಶ ಜಾಸ್ತಿ ಹಿಗ್ಗಿದರೆ ಆಟೋಮೆಟಿಕ್ಕಾಗಿ ಹೆಚ್ಚಿನ ಪ್ರಮಾಣದ ಗಾಳಿ ಬರುತ್ತೆ. ಹೆಚ್ಚಿನ ಪ್ರಮಾಣದ ಗಾಳಿ ಬಂತು ಅಂದರೆ ಆಮ್ಲಜನಕ ಸಫಿಸಿಯೆಂಟ್ ಜೀವಕೋಶಕ್ಕೆ ಸಿಗುತ್ತೆ. ನಾವೇನು ಪ್ರಾಕ್ಟೀಸ್ ಮಾಡಲ್ಲ, ಒಂದೇ ಪಟ್ಟಿ ಓಡಕ್ಕೆ ಹೋದರೆ ಆಮ್ಲಜನಕ ಅಂದರೆ ಶ್ವಾಸಕೋಶ ಜಾಸ್ತಿ ಹಿಗ್ಗಲ್ಲ. ಪಾಪ ಎಷ್ಟು ಕೆಪಾಸಿಟಿ ಇದೆ, ಅರ್ಧ ಕಿಲೋಮೀಟ್ರ್ ಅಷ್ಟು ನಿನಗೆ ಆಮ್ಲಜನಕ ಕೊಡೋ ಕೆಪಾಸಿಟಿ ಇದೆ. ಆಮ್ಲಜನಕದ ಕೊರತೆ ಆಗಿಬಿಡತ್ತೆ. ಯಾವಾಗ ಆಮ್ಲಜನಕದ ಕೊರತೆ ಆಯಿತೋ ಆವಾಗ ಸಿಂಪಲ್ ಲ್ಯಾಕ್ಟಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲ ರಿಲೀಸ್ ಆಗುತ್ತೆ ಮತ್ತು ಎನರ್ಜಿ ಬರುತ್ತೆ. ಲ್ಯಾಕ್ಟಿಕ್ ಆಮ್ಲವನ್ನು ಸ್ವಲ್ಪ ಪ್ರಮಾಣದ ಎನರ್ಜಿ ಕೊಡ್ತಾ ಹೋಗುತ್ತೆ. ಆ ಲ್ಯಾಕ್ಟಿಕ್ ಆಮ್ಲ ಕೊಡ್ತಕ್ಕಂಥ ಎನರ್ಜಿಯನ್ನು ತೊಗೊಂಡು ಓಡ್ತೀವಿ. ಆದರೆ ಸ್ನಾಯುಗಳಲ್ಲಿ ಯಾವ ಆ್ಯಸಿಡ್ ಸ್ಟಾಕ್ ಆಗ್ತಾ ಹೋಗುತ್ತೆ? ಲ್ಯಾಕ್ಟಿಕ್ ಆ್ಯಸಿಡ್ ಸ್ಟಾಕ್ ಆಗ್ತಾ ಹೋಗುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಸ್ಟಾಕ್ ಆದಂಗೆ ಏನಾಗುತ್ತೆ? ಮಸಲ್ಸ್ ಕ್ರ್ಯಾಂಪ್ ಬರುತ್ತೆ, ಸ್ನಾಯು ಸೆಡೆತ ಕಂಡು ಬರುತ್ತೆ. ಸ್ನಾಯು ಸೆಡೆತ ಆರ್ ಮಸಲ್ಸ್ ಕ್ರ್ಯಾಂಪ್, ಇದನ್ನೇನು ಕರಿತೀವಿ? ಸ್ನಾಯು ನೋವು ಅಂದರೆ ಕೈಕಾಲು ನೋವುಗಳು ಸ್ಟಾರ್ಟ್ ಆಗುತ್ತೆ. ಕೈಕಾಲು ನೋವು ಯಾಕೆ ಸ್ಟಾರ್ಟ್ ಆಯಿತು ಅಂದರೆ ನಾವು ಇನ್ನೂ ಹೆಚ್ಚು ಓಡಿದಾಗ ಆಮ್ಲಜನಕ ಕೊರತೆ ಆಯಿತು. ಆಮ್ಲಜನಕದ ಕೊರತೆ ಆದಾಗ ಆ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ರಿಲೀಸ್ ಆಯಿತು. ಲ್ಯಾಕ್ಟಿಕ್ ಆಮ್ಲದಿಂದ ಮಸಲ್ಸ್ ಅಂದರೆ ಕೈಕಾಲು ನೋವು ಸ್ಟಾರ್ಟ್ ಆಯಿತು. ಆದರೂ ಎನರ್ಜಿ ರಿಲೀಸ್ ಆಗಿ ಮತ್ತೆ ಅರ್ಧ ಕಿಲೋಮೀಟ್ರ್ ಓಡ್ತೀವಿ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ ನಾನು. ಕ್ಲಿಯರ್. ಮತ್ತು ನೀನು ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕಪ್ಪ ಅಂದರೆ ಸಿಂಪಲ್ ಸಫಿಸಿಯೆಂಟ್ ಆಮ್ಲಜನಕ ಇದ್ದಾಗ ಇದು ಯಾವುದರಲ್ಲಿ ನಡೆಯುತ್ತೆ ಅಂದರೆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಸಫಿಸಿಯೆಂಟ್ ಆಮ್ಲಜನಕ ಇದ್ದಾಗ ಯಾವುದರಲ್ಲಿ ನಡೆಯುತ್ತೆ ಅಂದರೆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಮೈಟೋಕಾಂಡ್ರಿಯಾ ಏನು ಎಕ್ಸಾಂಪಲ್, ಈಗ ರಕ್ತದ ಮೂಲಕ ಬಂದಂತಹ ಪೈರುವೇಟ್ ಏನಿದೆ, ಆ ಪೈರುವೇಟ್ ಮತ್ತು ಸಫಿಸಿಯೆಂಟ್ ಆಮ್ಲಜನಕ ಎಲ್ಲಿಗೆ ಎಂಟ್ರಿ ಆಗುತ್ತೆ? ಮೈಟೋಕಾಂಡ್ರಿಯಾಕ್ಕೆ ಎಂಟ್ರಿ ಆಗುತ್ತೆ. ಮೈಟೋಕಾಂಡ್ರಿಯಾ
ಈ ಆಮ್ಲಜನಕದ ಸಹಾಯದಿಂದ ಈ ಪೈರುವೇಟನ್ನು ಉತ್ಕರ್ಷಣೆ ಮಾಡಿ, ಇದನ್ನು ಕೂಡ ಅಶ್ವಿನಿ ಮೇಡಮ್ ಹೇಳಿದ್ದಾರೆ ಪ್ರೊಸೆಸ್ಸನ್ನು. ಈ ಆಮ್ಲಜನಕದ ಸಹಾಯದಿಂದ ಈ ಮೈಟೋಕಾಂಡ್ರಿಯಾ ಈ ಪೈರುವೇಟನ್ನು ಉತ್ಕರ್ಷಣೆ ಮಾಡಿ ಸಿಂಪಲ್ ಕಾರ್ಬನ್ ಡೈಆಕ್ಸೈಡನ್ನು ಮತ್ತು ಎನರ್ಜಿಯನ್ನು ಬಿಡುಗಡೆ ಮಾಡುತ್ತೆ. ಆ ಎನರ್ಜಿ ಯಾವ ರೂಪದಲ್ಲಿ ಇರುತ್ತೆ ಅಂದರೆ ATP ರೂಪದಲ್ಲಿ ಇರುತ್ತೆ. ATP ಯಾವುದು ಅಂತ ಕೇಳಿದ್ರೆ ATPನ ಎಕ್ಸ್ಪ್ಯಾನ್ಷನ್ ಮಾಡಿ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ಹಾಗಾದರೆ ನಮಗೆ ಶಕ್ತಿಯನ್ನು ಉತ್ಪತ್ತಿ ಆಗುತ್ತೆ, ನಾವೇನು ಕೆಲಸ ಮಾಡಲಿಕ್ಕೆ ಶಕ್ತಿ ಬಳಸ್ತೀವಿ, ಆ ಶಕ್ತಿ ಯಾವ ರೂಪದಲ್ಲಿ ಇರುತ್ತೆ ಅಂತ ಕೇಳಿದರೆ ATP ರೂಪದಲ್ಲಿ ಇರುತ್ತೆ. ಹಾಗಾಗಿ ಈ ATP ರೂಪದಲ್ಲಿ ಪೈರುವೇಟನ್ನು ಆಮ್ಲಜನಕದಿಂದ ಉತ್ಕರ್ಷಣೆ ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಈ ಮೈಟೋಕಾಂಡ್ರಿಯಾ ಉತ್ಪತ್ತಿ ಮಾಡೋದ್ರಿಂದ ಮೈಟೋಕಾಂಡ್ರಿಯಾವನ್ನು ನಾವು ಶಕ್ತಿಯ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ, ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ. ಕ್ಲಿಯರ್? ಮೈಟೋಕಾಂಡ್ರಿಯಾ ಒಟ್ಟಾರೆಯಾಗಿ ಎಷ್ಟು ರೀತಿಯ ಉಸಿರಾಟ ಕ್ರಿಯೆಯನ್ನು ನಡೆದು ನಾವು, ಒಂದು ಆಮ್ಲಜನಕ ಇಲ್ಲದೆ ಇರತಕ್ಕಂಥದ್ದು, ಇನ್ನೊಂದು ಆಮ್ಲಜನಕದ ಕೊರತೆ ಇರತಕ್ಕಂಥದ್ದು, ಇನ್ನೊಂದು ಆಮ್ಲಜನಕ ಸಫಿಸಿಯೆಂಟ್ ಇರತಕ್ಕಂಥದ್ದು. ಆಮ್ಲಜನಕದ ಕೊರತೆ ಈಸ್ಟಲ್ಲಿ ನಡೆಯುತ್ತೆ, ಆಮ್ಲಜನಕ ಇಲ್ಲದೆ ಇರತಕ್ಕಂಥದ್ದು ಈಸ್ಟಲ್ಲಿ ನಡೆಯುತ್ತೆ. ಆಮ್ಲಜನಕದ ಕೊರತೆ ಇದ್ದಾಗ ಮಸಲ್ಸ್ ಫೈಬರ್ಸ್ ಆರ್ ಸ್ನಾಯು ಕೋಶಗಳಲ್ಲಿ ನಡೆಯುತ್ತೆ. ಆಮ್ಲಜನಕ ಸಫಿಸಿಯೆಂಟ್ ಇದ್ದಾಗ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಒಂದೇ ಪೈರುವೇಟ್ ಆಮ್ಲಜನಕ ಇಲ್ಲದೆ ಇದ್ದಾಗ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆಮ್ಲಜನಕದ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಆ್ಯಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆಮ್ಲಜನಕ ಸಂಪೂರ್ಣ ಇದ್ದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ATP ರೂಪದಲ್ಲಿ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ಕ್ಲಿಯರ್? ಈ ರೀತಿ ಕಂಪ್ಲೀಟಾಗಿ ಈ ಸೈಕಲ್, ಈ ಚಾರ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳನ್ನು ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಈಗ ನೋಡಿ, ಈಸಿಯಾಗಿ ಬರಿಬೋದು. ಇಲ್ಲಿ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತೆ? ಆಮ್ಲಜನಕದ ಕೊರತೆ ಇದ್ದಾಗ. ಲ್ಯಾಕ್ ಆಫ್ ಆಕ್ಸಿಜನ್, ಆಮ್ಲಜನಕದ ಕೊರತೆ ಇದ್ದಾಗ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ರಿಲೀಸ್ ಆಗುತ್ತೆ. ಅದರಿಂದ ಸ್ನಾಯು ಸೆಳೆತ, ಮಸಲ್ಸ್ ಕ್ರ್ಯಾಂಪ್, ಮಸಲ್ಸ್ ಏನಿದೆಯಲ್ವ, ನೋವೇನಿದೆಯಲ್ವ, ಆ ನೋವು ಉಂಟಾಗತ್ತೆ. ಅರ್ಥ ಆಗಿದೆ ಅನ್ಕೋತೀನಿ ನಾನು. ಸರ್, ಒಂದು ಪ್ರಶ್ನೆ ಅಲ್ಲ ಸರ್, ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರಿ ಸರ್. ಇದರಲ್ಲಿ ತುಂಬಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅರೈಸ್ ಆಗುತ್ತೆ, ನೋಡ್ಬೋದು ನಾವು. ಆ ವಾಯುಕ ಉಸಿರಾಟ ಯಾವ ಜೀವಿಯಲ್ಲಿ ನಡೆಯುತ್ತೆ? ಆ ವಾಯುಕ ನೋಡಿ, ಎಥನಾಲ್ ಫಾರ್ಮುಲಾನು ನಾವು ಬರೀಬೋದು. ಕ್ಲಿಯರ್? C2H5OH. ಇದು ಕೂಡ ಸ್ವಲ್ಪ ಹೈಯರ್ ವರ್ಷನ್ ಕ್ವಶನನ್ನು ರೆಡಿ ಮಾಡ್ಬೋದವ. ಯಾಕಂದರೆ ಇಲ್ಲಿ 6 ಕಾರ್ಬನ್ನ ಪರಮಾಣು, ಇಲ್ಲಿ 3 ಕಾರ್ಬನ್ನ ಪರಮಾಣು, ಅಲ್ಲಿ 2 ಕಾರ್ಬನ್ನ ಪರಮಾಣು. ಸಿಂಪಲ್, ರಕ್ತದಲ್ಲಿ 6 ಕಾರ್ಬನ್ನ ಪರಮಾಣು, ನೆಕ್ಸ್ಟ್ ಕೋಶದ್ರವ್ಯದಲ್ಲಿ 3 ಕಾರ್ಬನ್ನ ಪರಮಾಣು, ನೆಕ್ಸ್ಟ್ ಒಂದು ಜೀವಿ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕಾದ್ರೆ 2 ಕಾರ್ಬನ್ನ ಪರಮಾಣುಗಳು. ಇದು ಯಾವ ರೀತಿಯ ಉಸಿರಾಟ ಕ್ರಿಯೆ? ಈ ಜೀವಿಯನ್ನು ಉದಾಹರಣೆ ಸಹಿತ ವಿವರಿಸಿ. ವಾಟ್ ಎ ಬ್ಯೂಟಿಫುಲ್ ಕ್ವಶನ್. ಕ್ಲಿಯರ್? ಕೇಳ್ಬೋದಲ್ವಾ? ಹಾಗಾಗಿ ನಾವು ನೋಡಿ, ತಲೆಯಲ್ಲಿ ಕೂದಲಿದ್ರೆ ಹೇಗಾದರೂ ಬಾಚ್ಕೋಬೋದು. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ರೆ ಇದರಲ್ಲಿ ಏನು ಬೇಕಾದರೂ ಪ್ರಶ್ನೆ ಕೇಳಲಿ, ಆರಾಮಾಗಿ ಉತ್ತರ ಮಾಡ್ಬೋದು. ಆ ಉತ್ತರ ಮಾಡ್ತಕ್ಕಂತಹ ಕೆಪಾಸಿಟಿ ನಿಮಗೆ ಬಂದಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಕ್ಲಿಯರ್? ಓಕೆ. ಸೊ ಮತ್ತೊಂದು ಪ್ರಶ್ನೆ ತುಂಬ ಈಸಿ ಇದೆ. ಪಕ್ಷಿ ಮತ್ತು ಸ್ತನಿಗಳಲ್ಲಿ ಆಕ್ಸಿಜನ್ ಏನಿದೆ, ಪಕ್ಷಿ ಮತ್ತು ಸ್ತನಿಗಳೇನಿದೆ, ಇದರಲ್ಲಿ ಆಮ್ಲಜನಕ ಪೂರೈಕೆ ಹೆಚ್ಚು ಸಮರ್ಥವಾಗಿದೆ ಹೇಗೆ ಅಂತ ಕ್ವಶನ್ ಕೇಳಿದ್ದಾನೆ, ಪಕ್ಷಿ ಮತ್ತು ಸ್ತನಿಗಳಲ್ಲಿ. ಸೊ ಈ ಪ್ರಶ್ನೆಗೆ ಎಂಟ್ರಿ ಆಗೋ ಮುಂಚೆ ಸ್ವಲ್ಪ ನಾವು ಪಕ್ಷಿ ಸ್ತನಿಗಳು, ಇಲ್ಲಿ ಎಕ್ಸಾಂಪಲ್ ಕಶೇರುಕಗಳ ಒಂದು ವರ್ಗೀಕರಣ ಏನು ಕಾರ್ಡೇಟ್ಸ್ ಇದೆ, ಅದರದ್ದೊಂದು ಕ್ಲಾಸಿಫಿಕೇಷನನ್ನು ನೋಡ್ಕೊಳ್ಬೇಕು. ಯಾವ ಕ್ಲಾಸಿಫಿಕೇಷನ್ನು? ಸಿಂಪಲ್, ನಿಮಗೆಲ್ಲ ಗೊತ್ತಿದೆ. ಫಸ್ಟ್ ಮೀನುಗಳು ಫಿಶಸ್, ನೆಕ್ಸ್ಟ್ ಉಭಯವಾಸಿಗಳು ಮತ್ತು ಸರೀಸೃಪಗಳು, ಆಂಫಿಬಿಯನ್ಸ್ ಮತ್ತು ರೆಪ್ಟೈಲ್ಸ್, ನೆಕ್ಸ್ಟ್ ಪಕ್ಷಿಗಳು ಮತ್ತು ಸ್ತನಿಗಳು, ಮ್ಯಾಮಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಬಟ್ ಇಲ್ಲಿ ಕ್ವಶನ್ ಕೇಳಿರೋದವನು ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಅಂತ ಕೇಳಿದ್ದಾನೆ. ಸೊ ಇದನ್ನು ಹಿಂಗೆ ಇದಾಗಿ ಬರ್ಕೊಂಡ್ರಿ ನೋಡಿ. ಈ ಕಶೇರುಕವನ್ನು ಮತ್ತೆ 5 ವರ್ಗಗಳಾಗಿ ವರ್ಗೀಕರಣ ಮಾಡ್ಕೊಳ್ತೀವಿ. ಪೈಸಿಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವಿಸ್ ಮೀನ್ಸ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಕನ್ನಡದಲ್ಲಿ ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸ್ತನಿಗಳು ಅಂತ. ಓಕೆ, ಈ 5 ವರ್ಗದಲ್ಲಿ ಇರ್ತಕ್ಕಂಥ ಹೃದಯ ಇದೆಯಲ್ವಾ, ಯಾಕಂದರೆ ಇಲ್ಲಿ ಆಕ್ಸಿಜನ್ ಪೂರೈಕೆ ಅನ್ನೋದು ಹೃದಯ ಮತ್ತು ರಕ್ತಕ್ಕೆ ಸಂಬಂಧಪಟ್ಟಂತಹ ಮ್ಯಾಟ್ರ್. ಅದು ಈ ಹೃದಯ ನೋಡ್ಕೋಬೇಕು ನಾವು. ಸಾಮಾನ್ಯವಾಗಿ ಮೀನುಗಳಲ್ಲಿ ಏನಿದೆ, ಮೀನುಗಳಲ್ಲಿ 2 ಹೃದಯದ ಕೋಣೆಯನ್ನು ಹೊಂದಿರತಕ್ಕಂಥ 2 ಹೃದಯದ ಕೋಣೆಯನ್ನು ಹೊಂದಿರತಕ್ಕಂಥ ಹೃದಯ ಇದೆ. ನೆಕ್ಸ್ಟ್ ಉಭಯವಾಸಿಗಳಲ್ಲಿ 3 ಹೃದಯದ ಕೋಣೆ ಇದೆ, 3 ಹೃದಯದ ಕೋಣೆ ಇದೆ. ಪಕ್ಷಿ ಮತ್ತು ಸ್ತನಿಗಳಲ್ಲಿ 4 ಹೃದಯದ ಕೋಣೆಗಳಿದೆ, 4 ಚೇಂಬರ್ಡ್ ಹಾರ್ಟ್ ಇದೆ. ಪೈಸಿಸಲ್ಲಿ 2 ಚೇಂಬರ್ಡ್ ಹಾರ್ಟ್ ಇದೆ,
ಪೈಸಿಸಲ್ಲಿ 2 ಚೇಂಬರ್ಡ್ ಹಾರ್ಟ್ ಇದೆ. ನೆಕ್ಸ್ಟ್ ರೆಪ್ಟೈಲ್ಸ್ ಆ್ಯಂಡ್ ಆಂಪಿಬಿಯನ್ಸಲ್ಲಿ 3 ಚೇಂಬರ್ಡ್ ಹಾರ್ಟ್ ಇದೆ. ನೆಕ್ಸ್ಟ್ ಇದರಲ್ಲಿ 4 ಚೇಂಬರ್ಡ್ ಹಾರ್ಟ್ ಇದೆ. ಹಾರ್ಟ್ದ ಮೇನ್ ಕೆಲಸ ಏನಪ್ಪ ಅಂದರೆ ಬ್ಲಡ್ಡನ್ನು ಪಂಪ್ ಮಾಡೋದು. ಬ್ಲಡ್ಡನ್ನು ಪ್ಯೂರಿಫಿಕೇಷನ್ ಆಗುತ್ತೆ. ಆ ಪ್ಯೂರಿಫಿಕೇಷನ್ ಆಗಿರ್ತಕ್ಕಂಥ ಬ್ಲಡ್ ಆ್ಯಂಡ್ ಇಂಪ್ಯೂರ್ ಬ್ಲಡ್ಡನ್ನು ಒಟ್ಟು ನಮ್ಮ ಇಡೀ ಸೆಲ್ಗೆ ಹೋಗೋ ಹಾಗೆ ಪಂಪ್ ಮಾಡೋದು ಮೇನ್ ಕೆಲಸ. ಏನಿದು ಜೀವಕೋಶದ ಒಳಗಡೆ ಜೀವಕ್ರಿಯೆಗಳು ನಡೆದು ಏನು ಅನುಪಯುಕ್ತ ವಸ್ತುಗಳು ಬರುತ್ತಲ್ವ, ಆ ಅನುಪಯುಕ್ತ ವಸ್ತುಗಳಲ್ಲಿ ಪ್ರಮುಖವಾಗಿ ಇರತಕ್ಕಂಥ ಅನುಪಯುಕ್ತ ವಸ್ತು ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ರಕ್ತವನ್ನು ನಾವೇನಂತ ಕರಿತೀವಿ? ಅಶುದ್ಧ ರಕ್ತ, ಇಂಪ್ಯೂರ್ ಬ್ಲಡ್ ಅಂತ ಕರಿತೀವಿ. ನೋಡಿ, ಈ ಮೀನುಗಳಲ್ಲಿ ಆ ಅಶುದ್ಧ ರಕ್ತ ಸಿಂಪಲ್ ಮೀನ 2 ಹೃದಯದ ಕೋಣೆಗಳ ಮೂಲಕ ಕಿವಿರುಗಳಿಗೆ ಬರುತ್ತೆ. ಕಿವಿರಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಕಳಿಸಿ ನೆಕ್ಸ್ಟ್ ಆ ನೀರಲ್ಲಿರೋ ಆಮ್ಲಜನಕವನ್ನು ಕಿವಿರುಗಳು ತಗೊಳುತ್ತೆ. ನೆಕ್ಸ್ಟ್ ಶುದ್ಧ ರಕ್ತ ದೇಹಕ್ಕೆ ಬರುತ್ತೆ. ದೇಹದ ಒತ್ತಡದಿಂದ ಆ ಜೀವಿಯಲ್ಲಿ ಶುದ್ಧ ರಕ್ತ ಹರಿಯುತ್ತೆ. ಇಲ್ಲಿ ಬರೋಣ, ನಾವು ಉಭಯವಾಸಿಗಳಲ್ಲಿ ಬರೋಣ, ಉಭಯವಾಸಿ ಮತ್ತು ಸರೀಸೃಪಗಳಲ್ಲಿ. ನೋಡಿ, ಈ ದೇಹದಿಂದ ಈಗ ಸಿಂಪಲ್ ಈ ದೇಹದಿಂದ ಸಿಂಪಲ್ ಇಲ್ಲಿ ಜೀವಕೋಶದ ಒಳಗಡೆ ಸಿಂಪಲ್ ಮತ್ತು ಜೀವಕ್ರಿಯೆಗಳು ನಡೆಯುತ್ತೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ಅಶುದ್ಧ ರಕ್ತ ಸಿಂಪಲ್ ಎಲ್ಲಿಗೆ ಬರುತ್ತೆ ಅಂದರೆ ಬಲ ಹೃತ್ಕರ್ಣ, ರೈಟ್ ಆರಿಕಲ್ಗೆ ಬರುತ್ತೆ. ಅದು ದಟ್ ಈಸ್ ಇಂಪ್ಯೂರ್ ಬ್ಲಡ್. ನೆಕ್ಸ್ಟ್ ಇಂಪ್ಯೂರ್ ಬ್ಲಡ್ ಬರುತ್ತೆ. ಇಂಪ್ಯೂರ್ ಬ್ಲಡ್ ಇಲ್ಲಿ ಒಂದೇ ವೆಂಟ್ರಿಕಲ್ ಇದೆ, ಒಂದೇ ಹೃತ್ಕುಕ್ಷಿ ಇದೆ. ಆ ಹೃತ್ಕುಕ್ಷಿಗೆ ಇಂಪ್ಯೂರ್ ಬ್ಲಡ್ ಬರುತ್ತೆ. ಆ ಇಂಪ್ಯೂರ್ ಬ್ಲಡ್ ಮತ್ತೆ ಆ ಲಂಗ್ಸಿಗೆ ಹೋಗುತ್ತೆ. ಅಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಕೊಟ್ಟು ನೆಕ್ಸ್ಟ್ ಆಕ್ಸಿಜನ್ನ ತಗೊಂಡು ಪ್ಯೂರ್ ಬ್ಲಡ್ ಆಗಿ ಮತ್ತೆ ಎಲ್ಲಿಗೆ ಬರುತ್ತೆ ಅಂದರೆ ಲೆಫ್ಟ್ ಆರಿಕಲ್ಗೆ ಬರುತ್ತೆ, ಎಡ ಹೃತ್ಕರ್ಣಕ್ಕೆ ಬರುತ್ತೆ. ನೋಡಿ, ಎಡ ಹೃತ್ಕರ್ಣಕ್ಕೆ ಯಾವ ಬ್ಲಡ್ ಬಂತು? ಶುದ್ಧ ರಕ್ತ, ಆಮ್ಲಜನಕವನ್ನು ಹೊಂದಿರತಕ್ಕಂಥ ಶುದ್ಧ ರಕ್ತ ಬಂತು. ಮತ್ತೀಗ ಆಮ್ಲಜನಕವನ್ನು ಹೊಂದಿರತಕ್ಕಂಥ ಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ? ನೆಕ್ಸ್ಟ್ ಕೆಳಗಡೆ ಇರತಕ್ಕಂಥ ಒಂದೇ ಆರಿಕಲ್ಗೆ ಬರುತ್ತೆ, ಹೃತ್ಕುಕ್ಷಿಗೆ ಬರುತ್ತೆ. ನೋಡಿ, ಅಶುದ್ಧ ರಕ್ತನೂ ಹೃತ್ಕುಕ್ಷಿಗೆ ಹೋಗ್ತಾ ಇದೆ, ಶುದ್ಧ ರಕ್ತನೂ ಹೃತ್ಕುಕ್ಷಿಗೆ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಶುದ್ಧ ಮತ್ತು ಅಶುದ್ಧ ರಕ್ತ ಎರಡೂ ಮಿಕ್ಸ್ ಆಗತ್ತೆ. ಹೊರಗಡೆ ಬರ್ತಕ್ಕಂಥ ರಕ್ತ ಅಷ್ಟು ಪ್ಯೂರ್ ಇರಲ್ಲ. ಆವಾಗ ಆಮ್ಲಜನಕದ ಪ್ರಮಾಣ ಏನಾಗಿರುತ್ತೆ? ಕಡಿಮೆ. ಯಾಕಂದರೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗಿಬಿಡತ್ತೆ. ಆಮ್ಲಜನಕದ ಪ್ರಮಾಣ ಕಡಿಮೆ ಇದ್ದಾಗ ಆಟೋಮೆಟಿಕ್ಕಾಗಿ ಎನರ್ಜಿ ಏನಾಗುತ್ತೆ? ಈ ಜೀವಿಗಳಲ್ಲಿ ಕಡಿಮೆ ಇರುತ್ತೆ, ಶಕ್ತಿ ಕಡಿಮೆ ಇರುತ್ತೆ. ಈಗ ನಾವು ಇಲ್ಲಿಗೆ ಎಂಟ್ರಿ ಆಗೋಣ. ಸಿಂಪಲ್ ನಮ್ಮ ದೇಹನ ಒಂದು ಜೀವಕೋಶ ಅಂತ ಬರ್ಕೋತೀನಿ. ಓಕೆ, ಸ್ವಲ್ಪ ದೊಡ್ಡದಾಗೆ ಬರ್ಕೋತೀನಿ. ಕ್ಲಿಯರ್? ಸ್ವಲ್ಪ ದೊಡ್ಡದಾಗೆ ಬರ್ಕೋತೀನಿ. ಸಿಂಪಲ್ ಯಾವುದರಿಂದ ಪಕ್ಷಿಗಳು ಪ್ಲಸ್ ಸ್ತನಿಗಳು. ಓಕೆ, 4 ಹೃದಯದ ಕೋಣೆ, 1 2 3 4. ನೆಕ್ಸ್ಟ್ ಮತ್ತೊಂದು ಜೀವಕೋಶ ಬರ್ಕೋತೀನಿ. ಈ ಜೀವಕೋಶವೇ ನಮ್ಮ ದೇಹ, ನಮ್ಮ ಬಾಡಿ. ಓಕೆ, ಜೀವಕೋಶದ ಒಳಗಡೆ ಲೈಫ್ ಪ್ರೊಸೆಸ್ ನಡೆಯುತ್ತೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ಬ್ಲಡ್ ಏನಿದೆ, ರಕ್ತ ಏನಿದೆ, ರಕ್ತ ಎಲ್ಲಿ ಬರುತ್ತೆ? ಬಲ ಹೃತ್ಕರ್ಣಕ್ಕೆ ಬರುತ್ತೆ, ಅಶುದ್ಧ ರಕ್ತ. ನೆಕ್ಸ್ಟ್ ಬಲ ಹೃತ್ಕರ್ಣ ಸಂಕುಚಿಸಿದಾಗ ಎಲ್ಲಿಗೆ ಬರುತ್ತೆ? ಬಲ ಹೃತ್ಕುಕ್ಷಿಗೆ ಬರುತ್ತೆ. ರೈಟ್ ಆರಿಕಲ್ ಕಂಪ್ರೆಸ್ ಆದಾಗ ನೆಕ್ಸ್ಟ್ ರೈಟ್ ವೆಂಟ್ರಿಕಲ್ಗೆ ಬರುತ್ತೆ. ರೈಟ್ ವೆಂಟ್ರಿಕಲಿಂದ ಮತ್ತೆ ಸಿಂಪಲ್ ಎಲ್ಲಿಗೆ ಬರುತ್ತೆ? ಲಂಗ್ಸಿಗೆ ಬರುತ್ತೆ. ಲಂಗ್ಸ್ ಶ್ವಾಸಕೋಶ. ಶ್ವಾಸಕೋಶವನ್ನು ಕನ್ನಡದಲ್ಲಿ ನಾವು ಪುಪ್ಪಸ ಅಂತ ಕರಿತೀವಿ. ರಕ್ತವನ್ನು ಹೃದಯದಿಂದ ಹೊರಗಡೆ ತರ್ತಕ್ಕಂಥ ನಾಳಗಳಿಗೆ ಅಪಧಮನಿ, ಪುಪ್ಪಸಕ ಅಪಧಮನಿ. ಪಲ್ಮನರಿ ಆರ್ಟ್ರಿ ಮೂಲಕ ಎಲ್ಲಿಗೆ ಬರುತ್ತೆ? ಲಂಗ್ಸಿಗೆ ಬರುತ್ತೆ. ಲಂಗ್ಸಿಗೆ ಬಂದಾಗ ಈ ಬಡ್ಡಿ ಮಗನ ಕಾರ್ಬನ್ ಡೈಆಕ್ಸೈಡ್ ಇತ್ತಲ್ಲ, ಕಾರ್ಬನ್ ಡೈಆಕ್ಸೈಡ್ ಹಿಂಗೆ ಬಂದಿತ್ತಲ್ಲ, ಕಾರ್ಬನ್ ಡೈಆಕ್ಸೈಡ್, ಈ ಕಾರ್ಬನ್ ಡೈಆಕ್ಸೈಡ್ ಲಂಗ್ಸ್ನ ಮೂಲಕ ಹೊರಗಡೆ ಬರುತ್ತೆ. ನಾವು ಹೊರಗಡೆ ಹಾಕ್ತೀವಿ. ಆ ಟೈಮಲ್ಲಿ ಗಾಳಿ ತಗೊಂಡಿರ್ತೀವಲ್ವ ನಾವು, ಗಾಳಿ ತಗೊಂಡಿದ್ದಾಗ ಸಿಂಪಲ್ ಆಗಿ ಕ್ಲಿಯರ್, ಗಾಳಿ ತಗೊಂಡಿದ್ದಾಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಟು ನೆಕ್ಸ್ಟ್ ಆಕ್ಸಿಜನ್ ತಗೊಂಡು ರಕ್ತ ಏನಾಗುತ್ತೆ? ಶುದ್ಧ ಆಗುತ್ತೆ. ಹಾಗಾದ್ರೆ ಆಕ್ಸಿಜನ್ ತಗೊಂಡು ಶುದ್ಧ ಆಗುತ್ತಲ್ವ, ಇದನ್ನು ನಾವು ಶುದ್ಧ ರಕ್ತ ಅಂತ ಕರಿತೀವಿ, ಪ್ಯೂರ್ ಬ್ಲಡ್ ಅಂತ ಕರಿತೀವಿ, ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಈ ಶುದ್ಧ ರಕ್ತ ಮತ್ತೆ ಹೃದಯಕ್ಕೆ ಬರ್ತಾ ಇದೆ. ರಕ್ತ ಹೃದಯಕ್ಕೆ ತರತಕ್ಕಂಥ ನಾಳಗಳನ್ನು ನಾವೇನಂತ ಕರಿತೀವಿ? ವೇನ್ಸ್, ಅಭಿಧಮನಿಗಳು ಅಂತ ಕರಿತೀವಿ. ಹಾಗೆ ರಕ್ತ ಎಲ್ಲಿಂದ ಬರ್ತಾ ಇದೆ? ಶುದ್ಧ ಆಗಿ ಶ್ವಾಸಕೋಶದಿಂದ ಇಲ್ಲಿಗೆ ಬರ್ತಾ ಇದೆ. ಶ್ವಾಸಕೋಶಕನ ಪುಪ್ಪಸ, ಕನ್ನಡದಲ್ಲಿ ಪಲ್ಮನರಿ, ಇಂಗ್ಲೀಷಲ್ಲಿ ಪಲ್ಮನರಿ. ಹಾಗಾದರೆ ಪಲ್ಮನರಿ ವೇನ್ಸ್, ಪುಪ್ಪಸಕ ಅಭಿಧಮನಿಗಳ ಮೂಲಕ ಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ ಅಂದರೆ ಸಿಂಪಲ್ ನಮ್ಮ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಎಡ ಹೃತ್ಕರ್ಣ ಸಂಕುಚಿಸಿದಾಗ ಎಡ ಹೃತ್ಕುಕ್ಷಿಗೆ ಬರುತ್ತೆ. ಎಡ ಹೃತ್ಕುಕ್ಷಿ ಸಂಕುಚಿಸಿದಾಗ ಅಯೋರ್ಟ ಆರ್ ಮಹಾ ಅಪಧಮನಿಯ ಮೂಲಕ ಮತ್ತೆ ಎಲ್ಲಿಗೆ ಬರುತ್ತೆ? ದೇಹಕ್ಕೆ ಬರುತ್ತೆ. ಮಹಾ ಅಪಧಮನಿಯ ಮೂಲಕ ದೇಹಕ್ಕೆ ಬರುತ್ತೆ. ಓಕೆ, ಇದು ನಮ್ಮ ಒಂದು ಹೃದಯ
ಪಕ್ಷಿಗಳು ಮತ್ತು ಸ್ತನಿಗಳಲ್ಲಿ ರಕ್ತ ಹೇಗೆ ಹರಿಯುತ್ತೆ ಅಂತ. ಸರ್ ಇದನ್ನು ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ವಿ? ತುಂಬ ಕ್ವಶನ್ ಮುಂದೆ ರಿಲೀಸ್ ಆಗುತ್ತೆ, ಇಲ್ಲಿ ನಿಮಗೆ ಕ್ಲಿಯಾರಿಟಿ ಸಿಗುತ್ತೆ. ಪಕ್ಷಿ ಮತ್ತು ಸ್ತನಿಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿದೆ ಹೇಗೆ? ನೋಡಿ, ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳನ್ನು ಹೋಲಿಕೆ ಮಾಡಿದಾಗ ಪಕ್ಷಿಗಳು ಮತ್ತು ಸ್ತನಿಗಳು ಅತಿ ಹೆಚ್ಚು ಸಂಕೀರ್ಣತೆಯನ್ನು ಹೊಂದಿರತಕ್ಕಂಥ ಜೀವಿ ಮತ್ತು ತನ್ನ ಜೀವಕ್ರಿಯೆಗಳಿಗೆ ಅತಿ ಹೆಚ್ಚು ಶಕ್ತಿಯನ್ನು ಬಳಸಿಕೊಳ್ಳುವ ಜೀವಿ. ಹಾಗೆ ಅತಿ ಹೆಚ್ಚು ಶಕ್ತಿ ಬಳಸ್ಕೊಳ್ಬೇಕಪ್ಪ ಅಂದರೆ, ಎನರ್ಜಿ ಜಾಸ್ತಿ ಬಳಸ್ಕೊಳ್ಬೇಕಪ್ಪ ಅಂದರೆ ಆಮ್ಲಜನಕದ ಪ್ರಮಾಣ ಏನು ಬೇಕು? ಹೆಚ್ಚು ಬೇಕು. ಆಲ್ರೆಡಿ ಹೇಳಿದ್ದೀವಿ ನಾವು ಫಸ್ಟ್ ಕ್ವಶನಲ್ಲಿ. ಹಾಗಾದರೆ ಇಲ್ಲಿ ಆಮ್ಲಜನಕ ರಹಿತ ರಕ್ತ, ಆಮ್ಲಜನಕ ಸಹಿತ ರಕ್ತ ಎಲ್ಲೂ ಮಿಕ್ಸ್ ಆಗಲ್ಲ, ಪ್ರತ್ಯೇಕವಾಗಿ ಹರಿಯುವುದರಿಂದ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಏನಾಗುತ್ತೆ? ಜಾಸ್ತಿ ಆಗತ್ತೆ. ನೆಕ್ಸ್ಟ್ ಆ ಜೀವಿ ಹೆಚ್ಚು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಈ ಸ್ತನಿಗಳು ಮತ್ತು ಪಕ್ಷಿಗಳು ಆಕ್ಸಿಜನ್ ಪೂರೈಕೆಯಲ್ಲಿ ಹೆಚ್ಚು ಸಮರ್ಥವಾಗಿದೆ. ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾಗಿ ಆಮ್ಲಜನಕವನ್ನು ಹೆಚ್ಚು ಪ್ರಮಾಣದಲ್ಲಿ ಇವು ಬಳಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಕಾರಣನೇ ದ ಮೆಕ್ಯಾನಿಸಮ್ ಆಫ್ ಹಾರ್ಟ್. ಬಟ್ ಇಲ್ಲಿ ಯಾಕೆ ಹೆಚ್ಚು ಸಮರ್ಥವಾಗಿಲ್ಲ ಅಂದರೆ, ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಏನು ವೆಂಟ್ರಿಕಲ್ ಇದೆ, ಏನು ಹೃತ್ಕುಕ್ಷಿ ಇದೆ, ಈ ಹೃತ್ಕುಕ್ಷಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ ಮಿಕ್ಸಪ್ ಮತ್ತು ಶುದ್ಧ ಮತ್ತು ಅಶುದ್ಧ ರಕ್ತ ಏನಾಗ್ಬಿಡುತ್ತೆ? ಮಿಶ್ರಣ ಆಗೋದ್ರಿಂದ ಹೊರಗಡೆ ಬರ್ತಕ್ಕಂತಹ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಇವು ಆಮ್ಲಜನಕದ ಪೂರೈಕೆಯಲ್ಲಿ ಸಮರ್ಥವಾಗಿಲ್ಲ, ಇವು ಆಮ್ಲಜನಕದ ಪೂರೈಕೆಯಲ್ಲಿ ಸಮರ್ಥವಾಗಿದೆ. 1 ಮಾರ್ಕಿಗಾದರೂ ಬರೀರಿ, 2 ಮಾರ್ಕಿಗಾದರೂ ಬರೀರಿ, 4 ಮಾರ್ಕಿಗಾದರೂ ಬರೀರಿ. ಅರ್ಥ ಆಗಿದೆ ಅನ್ಕೊಂಡು ಮುಂದಕ್ಕೆ ಮುಂದಿನ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ನೀವೇ ಬರೀಬೇಕು. ಆ್ಯಕ್ಚುಲಿ ಹೋಮ್ವರ್ಕಿನ ಕೊಡೋದೇನು ನೀವೇ ಬರಿಬೋದು ಅಲ್ವಾ? ಅವಾಯುವಿಕ ಸಿಂಪಲ್ ಹೇಳಿದ್ದೀನಿ ನಾನು. ಉಸಿರಾಟದ ಮೂಲಕ ಇಲ್ಲಿ ಉಸಿರಾಟ ಇಲ್ಲೇ ಇಲ್ಲ, ಯಾಕಂದರೆ ಅವಾಯುವಿಕ ಅಂದರೆ ಆಮ್ಲಜನಕ ಇಲ್ಲದೆ ಇರತಕ್ಕಂತಹ ಉಸಿರಾಟ ಕ್ರಿಯೆ. ಇದು ಯಾವ ಜೀವಿಯಲ್ಲಿ ನಡೆಯುತ್ತೆ ಅಂದರೆ ಈಸ್ಟ್ಗಳಲ್ಲಿ ನಡೆಯುತ್ತೆ. ಈಸ್ಟ್ಗಳಲ್ಲಿ ಏನು ಬಂದಂತಹ ಗ್ಲೂಕೋಸ್ ಏನಿದೆ, ಗ್ಲೂಕೋಸ್ ಜೀವಕೋಶದ ಒಳಗಡೆ ಎಂಟ್ರಿ ಆದಾಗ ಕೋಶ ದ್ರವ್ಯದಲ್ಲಿ ಏನಾಗಿ ಪರಿವರ್ತನೆ ಆಗುತ್ತೆ? ಪೈರುವೇಟ್ ಆಗಿ ಪರಿವರ್ತನೆ ಆಗುತ್ತೆ. ಪೈರುವೇಟ್ ಆಗಿ ಪರಿವರ್ತನೆ ಆಗುತ್ತೆ. ಆ ಪೈರುವೇಟ್ ಆಮ್ಲಜನಕ ಇಲ್ಲದೆ ಇರೋದ್ರಿಂದ ಇಷ್ಟಲ್ಲಿ ಏನಾಗಿ ಕನ್ವರ್ಟ್ ಆಗುತ್ತೆ? ಸಿಂಪಲ್ ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಎಥನಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ. ಕ್ಲಿಯರ್? ಇದನ್ನೇ ಕೊಟ್ಟಿರೋದವನು. ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಆಲ್ರೆಡಿ ಹೇಳಿದ್ದೀನಿ ನಾನು. ನೆಕ್ಸ್ಟ್, ಹುಲಿ ಸಿಂಹಕ್ಕಿಂತ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರಳನ್ನು ಹೊಂದಿದೆ ಏಕೆ ಅಂತ. ಇದು ಒಂದು ಮಜಾ ಕ್ವಶನ್ ಇದು. ಕ್ಲಿಯರ್? ನೋಡಿ, ಈ ಸ್ವಲ್ಪ ಕ್ಲಿಯರ್ ನೋಡಿ. ಈ ಹುಲಿ ಸಿಂಹ ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ, ದೀಸ್ ಆರ್ ದ ಕಾರ್ನಿವರ್ಸ್. ಇವು ಮಾಂಸಾಹಾರಿ ಪ್ರಾಣಿಗಳು. ಜಿಂಕೆ ಮತ್ತು ಮೊಲ ನೋಡಿ, ಇವು ಸಸ್ಯಾಹಾರಿ ಪ್ರಾಣಿಗಳು. ಇವೆರಡು ಹರ್ಬಿವರ್ಸ್. ಅವನು ಹೇಳಿದ್ದಾನೆ ಕಾರ್ನಿವರ್ಸ್ ಮೀನ್ಸ್ ಮಾಂಸಾಹಾರಿಗಳಿಗಿಂತ ಸಸ್ಯಾಹಾರಿಗಳಲ್ಲಿ. ಇದ್ಯಾಕೆ ಮಾಂಸಾಹಾರಿ ಸಸ್ಯಾಹಾರಿ ಅಂತ ಈ ಕ್ವಶನ್ ಕನ್ವರ್ಟ್ ಮಾಡ್ಕೋತಿದ್ದೀನಿ ಅಂದರೆ, ನಾಳೆ ಇದೇ ಎಕ್ಸಾಂಪಲ್ ಕೊಡಬೇಕಂತೇನಿಲ್ಲ, ಬೇರೆ ಯಾವುದಾದ್ರು ಪ್ರಾಣಿಗಳನ್ನು ಕೊಡ್ಬೋದು. ಆಕಳು ಕೊಡ್ಬೋದು, ಹಸು ಕೊಡ್ಬೋದು, ಕುರಿ ಕೊಡ್ಬೋದು ಅಲ್ವಾ? ಅದಕ್ಕೆ ನಾನು ಮಾಂಸಾಹಾರಿ ಮತ್ತು ಸಸ್ಯಾಹಾರಿ. ಮಾಂಸಾಹಾರಿಗಳಲ್ಲಿ ಸಣ್ಣ ಕರಳು, ಅದರ ಲೆಂತ್ ಕಡಿಮೆ ಇರುತ್ತೆ, ಅದರ ಉದ್ದ ಕಡಿಮೆ ಇರುತ್ತೆ. ಸಸ್ಯಾಹಾರಿಗಳಲ್ಲಿ ಅದರ ಉದ್ದ ಜಾಸ್ತಿ ಇರುತ್ತೆ. ಏಕೆ ಅಂತ ನೋಡಿ. ಸಸ್ಯಾಹಾರಿಗಳಲ್ಲಿ ಆಹಾರದಲ್ಲಿ ಸೆಲ್ಯುಲೋಸ್ನ ಪ್ರಮಾಣ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೆಲ್ಯುಲೋಸ್ ಅಷ್ಟು ಸುಲಭವಾಗಿ ಜೀರ್ಣ ಆಗಲ್ಲ. ಹಾಗಾಗಿ ಆ ಸೆಲ್ಯುಲೋಸನ್ನು ಜೀರ್ಣ ಮಾಡಲಿಕ್ಕೆ ನಮ್ಮ ಸಣ್ಣ ಕರಳು ಮೀನ್ಸ್ ಈ ಮಾಂಸಾಹಾರಿಗಳ ಸಣ್ಣ ಕರಳು ಏನಾಗಿರುತ್ತೆ? ಉದ್ದ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಯಾಕೆ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರಳನ್ನು ಹೊಂದಿರುತ್ತೆ ಅಂದರೆ, ಅವು ಸೆಲ್ಯುಲೋಸನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಉದ್ದವಾಗಿರತಕ್ಕಂಥ ಸಣ್ಣ ಕರಳುಗಳನ್ನು ಹೊಂದಿದೆ. ಓಕೆ.